ಅಯ್ಯ ಬಾರದ ನಮ್ಮ ಕುಂದ್ರ ಅದು ಏನಿಲ್ವಾ ಒಳಗೆ ಸೇರ್ಕೊಂಡು ಏನು ಮಾಡೋದೈತಿ. ಗಣಪತಿ ಹಬ್ಬ ಬಂತಲ್ಲ ಅದಕ್ಕೆ ತಯಾರ ನಡೆಸ್ಕೊಳತ್ತಿದ್ವಿ. ಕುಂದ್ರ ಅದ ನಮ್ಮ ಹಂಗಾರೆ ಗಣಪತಿ ಹಬ್ಬ ಜೋರ ಐತಿ, ತಯಾರಿ ನಡೆಸಿರಿ. ಏನು ಸಜ್ಜೆಲ್ಲ ಸ್ವಚ್ಛ ಮಾಡತ್ತಿದ್ರೇನ? ಅಯ್ಯ ಜೋರನ್ನ ಕರೆ ಏನು ಬಿಡೋದ ನಮ್ಮ ದರ ವರ್ಷ ಹೆಂಗೆ ಮಾಡ್ತೇವೆ ಹಂಗೆ ಮಾಡತ್ತೇವೆ. ಒಟ್ಟು ಸ್ವಚ್ಛ ಅಂತ ಏನು ಇರಲಿಲ್ಲ, ಎಲ್ಲಾನು ಮನೆ ಶ್ರಾವಣದಾಗ ಸ್ವಚ್ಛ ಮಾಡೇವೆ. ಅವು ಗಣಪತಿ ಹಬ್ಬದಾಗ ಗಣಪತಿ ಮುಂದೆ ಸೋಕಂತಂದು ಇಡಾಕ ಒಂದಿವ್ಸ ಅವು ಬಲ್ವು ಮತ್ತು ಪಿಂಗಾಣಿ ಅವು ಗೊಂಬಿ ಅವು ಇವು ಅದಾವ. ಅವು ಒಡೆದು ಗಿಡದಾವ ಅಂತ ರಟ್ಟಿನ ಬಾಕ್ಸಿಗೆ ಹಾಕಿಸಿ ಮ್ಯಾಲೆ ಇಟ್ಟಿದ್ದೆ. ಮತ್ತು ಹೊಸ ಬಾಗಲು ಪಡೆದೇನು ಮನೆ ಶ್ರಾವಣದಾಗ ತೊಳೆದಿಲ್ಲ. ಬಾಗಲು ಪಡೆದೆ ಮತ್ತು ಟೇಬಲ್ ಮೇಲೆ ಹಾಕ್ತೇವಲ್ಲ ಅವು ಎಲ್ಲ ಅವು ಗಣಪತಿಗೆ ಹಾಕೋವತ್ತು ಸಪ್ರೇಟಾಗಿ ಎತ್ತಿಡಿಸಿದೆ. ಅವನೇನು ಮನೆ ಹಸನು ಮಾಡ್ಕೊಂಡಿದ್ದಿಲ್ಲ. ಹಂಗಾರೆ ಈಗ ತೆಗಿವ ಹಂಗಾರೆ ಹಸನು ಮಾಡೋಣ ಅಂತೇಳಿ ಅಪ್ಸರನ ಹತ್ತಿಸಿ ತಗ್ಸಾಕತ್ತಿದ್ದೆ ನೋಡಿ. ಅಟ್ಟತ್ತಿಗೆ ನೀವು ಬಂದು ನಾಷ್ಟನಾ? ನಾಷ್ಟ ಎಲ್ಲ ಆಗುತ್ತೆ ಅದಕ್ಕೆ. ಮತ್ತೆ ನೀನು ಕೆಲಸಿಗೆ ಐತೇನೆ ಇನ್ನೂ ಏನಾರ ಏನನ್ನ ಹಾಕಿ ಮಾಡ್ತಾಳೆ ಅಪ್ಸರ? ಯಾಕೆ ಅದ ನಮ್ಮ ಕೆಲಸನಕ್ರೆ ಏನು ಬಿಡಿ, ಮತ್ತೆ ಅವ್ನು ತೆಗೆದೇವಲ್ಲ ಅವ್ನು ನೋಡಿ ತೊಳೆಯೋದಟ್ಟೆ. ಇನ್ನೂ ನಾಳೆಗೂ ಒಂದಿನ ಟೈಮ್ ಐತಿ. ಹೇಳಿ ಯಾಕೆ ಅದಕ್ಕೆ. ಮತ್ತೆ ನೀ ಬೇಕಾದ್ರೆ ಸಂಜಿನಾಗ ತೊಳ್ಕೊವಂತಿ, ಬೇಕಾದ್ರೆ ನಾನು ಬಂದು ತೊಳ್ಕೊಡ್ತೀನಿ. ಒಂದಿಟ್ಟು ಶಿಲ್ಪಾರ ಮನೆಗೆ ಹೋಗ್ರ ಬಾರ. ಏನು ದೊಡ್ಡ ಆಗೋದು ಬಿಡು, ಅದೇನು ತೊಳ್ಕೊಳಕ್ಕೆ ಅನ್ನಕ್ಕೆ ನಾವೇನು ಜಾಗಿಲ್ಲ. ಬೇಕಾದ್ರೆ ಅಪ್ಸರ ಹೇಳಿದ್ರು ತೊಳೆದಿಡ್ತಾಳು. ನಂಗೆ ಈಗ ಯಾಕೆ ಶಿಲ್ಪಾರ ಮನೆಗೆ ನೋಡಂಗ ಅಪ್ಪನ ಮಗಳನ್ನಾಗಲಿ? ಇಲ್ಲ ಇಲ್ಲ ಮಾಡಕ್ಕ, ನಿಮ್ಮಣ್ಣ ನಿನ್ನೆ ಹೋಗಿದ್ನಂತ ಸಂಜಿನಾಗ. ಅವ್ನಿಗೆ ಯಾಕಲ್ಲಿ ವಾತಾವರಣ ಸರಿ ಅನಿಸ್ವಲ್ದಾಗಿತ್ತಂತ. ಅವೇನ ಮಂಜ ಕುಡ್ದಿದ್ನಂತ ಮಾಡಕ್ಕ. ಅದಕ್ಕೆ ಮತ್ತು ಕುಡ್ದಾನ ನೋಡಲಿ ಸರಿ ಐತೆ ಇಲ್ಲ. ಮತ್ತು ನೀನು ಕರ್ಕೊಂಡು ಹೋಗಿ ಏನಾಯ್ತ ಏನು ಕೇಳ್ಕೊಳವ. ಹೆಣ್ಮಕ್ಳು ನಮ್ಮ ಮುಂದಾದ್ರೆ ಹೇಳೋದಿಲ್ಲ, ನಿನ್ನ ಮುಂದಾದ್ರೆ ಏನಾರು ಹೇಳಿರ್ತಾವನ. ಹೋಗ್ಬಾ ತಂದ ನಿಮ್ಮಣ್ಣ. ಅದಕ್ಕೆ ಹೋಗಿ ಬರ ನಾನು ಅದಕ್ಕೆ. ಅವ ಮಂಜ ಕುಡ್ದಿದ್ನಂತ, ಮತ್ತೇನಾರ ಹಳೆ ಚಟನ ತಗದಾನ ಹಂಗೆ ಅಂತ ನನಗೆ ಸಂಶಯ. ನಿಮ್ಮಣ್ಣನ ಯಾಕೆ ನಿನ್ನಿಂದ ನನಗೂ ಜೀವಕ್ಕೆ ಸಮಾಧಾನನೇ ಇಲ್ಲ. ಹೋಗ್ಬಾ ಅಂತ ಹತ್ತಿ ಬಿಟ್ಟಾನ. ಅದಕ್ಕೆ ಹೋಗಿ ಬರ ನಾನು ಅಂತ. ಅಲ್ಲ ಮದುವೆಯಾಗಿ ಇನ್ನೂ ಒಂದು ವಾರನೂ ಆಗಿಲ್ಲ, ಕುಡಿಯೋದು ಕಲ್ತಾನಂತ. ಅದಕ್ಕೆ ಮದುವೆ ಆದ ಮೇಲೆ ಕುಡಿಯೋದು ಕಲ್ತಾನಂತ ಅನ್ಕೊಂಡಿನ. ಅವನು ಮೊದ್ಲೇ ಕುಡಿಯೋ ಚಟ ಇದ್ದವ. ಅವಂಗ 100 ಚಟ ಇಟ್ಕೊಂಡಿದ್ದಕ್ಕೆ ಬ್ಯಾಡ ಅಂದೆ. ನಮ್ಮ ಮನ್ಯಾಗ ಕೇಳಿಲ್ಲ ಅವ್ರು. ಕೊಟ್ಟಾರಿ ಕುಂತಾರು. ಈಗ ಮತ್ತೆ ಮಗಳ ಕಾಯೋ ಕೆಲಸ ಸಿಕ್ಕತ್ ನಮ್ಗೆ. ಏನು ಮಾಡ್ತೀವ ಇಂಥವ ಮಾಡ್ತಾರ ಅದಕ್ಕೆ. ಅದಕ್ಕೆ ಹಂಗಾರ ಹೋಗಿ ಏನಾತ ಎತ್ತಾತಂತ ಕೇಳ್ಕೊಂಡು ಬರೋಣ. ಮತ್ತೆ ಕುಡಿಯೋದು ಕರೆ ಐತೇನೆ ಯಾರಿಗೆ ಗೊತ್ತಾಗಲಿಲ್ಲ ಅಂದ್ರೆ ಗಂಡು ಕುಡಿತಾನೆ ಇಲ್ಲ ಹೆಂಡತಿಗಂತೂ ಗೊತ್ತಾಗತ್ತೈತಿ. ಅದಕ್ಕೆ ಲಕ್ಷ್ಮವ್ವನ ಮಾತಾಡಿಸ್ಕೊಂಡು ಕೇಳಿ ಬರೋಣ ಅಂತ ಅಂದ್ರೆ ನನ್ನ ಮುಂದೆ ಹೇಳಿಲ್ಲ ಅಂದ್ರೆ ನಿನ್ನ ಮುಂದಾರ ಹೇಳ್ತಾಳಣ ಅಂತಂದು. ತಾನಮ್ಮ ಮತ್ತು ನಾ ಕೇಳ್ತೇನೆ ಅಂತೇಳಿ ಬೇಸರ ಮಾಡ್ಕೋಬೇಡ. ನಾನು ನಿನ್ನ ಹತ್ರ ಒಂದು ವಿಚಾರ ಸುಳ್ಳು ಹೇಳೇನಿ, ಸಿಟ್ಟು ಮಾಡ್ಕೋಬೇಡ. ಮತ್ತೆ ಇಲ್ಲ ಹೇಳಮ್ಮ ಅದಕ್ಕೆ. ನೀ ಏನಾರ ಹಂಗೆ ಹೇಳಿಲ್ಲ ಅಂದ್ರೆ ಅದ್ರ ಚಲೋದಕ್ಕೆ ಹೇಳಿರಂಗಿಲ್ಲ. ಅಂಥದ್ದು ಏನಿಟ್ಟಿದ್ದೇವ ಮುಚ್ಚಿ ಹೇಳಿ. ಮತ್ತು ಅವತ್ತಕ್ಕಿದ ಶೋಭನದ ಕಾರ್ಯ ಮಾಡ್ಸಾಕಂತಂದು ನಾನು ಶರಣ ಸಿಗ ಹೋಗಿದ್ದೀವಲ್ಲ, ಅವತ್ತು ಕುಡ್ದಂಗಾಗಿತ್ತ ಈಕಿನ ದಾನಮ್ಮ. ಏನ ಅವತ್ತು ಕುಡಿದಿದ್ನಂತ? ಏನು ಹೇಳತ್ತೀಯ ಅದಕ್ಕೆ? ಹೆಂಗೆ ನಿನ್ನ ಗಂಡಗ ಆ ಮನೆ ವಾತಾವರಣ ಬರಾಬರಿ ಇಲ್ಲ ಅನ್ನಿಸ್ತದ ದಾನಮ್ಮ. ನಮಗೂ ಕರೆ ಅವತ್ತು ಹಂಗೆ ಅನ್ನಿಸ್ತವ. ಅದನ್ನ ಎಲ್ಲಿ ನೀನು ಮುಂದೆ ಹೇಳಿದ್ರೆ ನೀ ಎಲ್ಲಿ ನನ್ನ ಬಗ್ಗೆ ತಪ್ಪು ತಿಳ್ಕೊಂತೀಯ ಅಂತ ನಾ ಹೇಳಕ್ಕೆ ಹೋಗಲಿಲ್ಲ. ಯಾಕಂದ್ರೆ ನಿನ್ನ ಗಂಡಗ ಸ್ವಂತ ಹಾಕದಾಳ. ಈಗ ನಾವೇನಾರು ಹೇಳಿದ್ರೆ ಇಲ್ಲಿ ಸಲ್ಲದ್ದು ಹೇಳ್ದಂಗೆ ಆಕತಿ, ತಂದು ಹಾಕದಂಗೆ ಆಕತಿ ಅಂತೇಳಿ ಅಂಜಿ ಹೇಳಲಿಲ್ಲ ದಾನಮ್ಮ. ನಾವು ಶರಣಮ್ಮನ ಅದನ್ನ ಅಂದ್ಲು, ಹೋಲಿ ಬಿಡವ ಅವ್ರವ್ರು ಒಂದು ನೀ ಯಾಕೆ ಏನಾರು ಹೇಳಿ ಸಿಗಾಕೋತಿ ಅನ್ನೋ ಮತ್ತು ಅಂದ್ಲ ದಾನಮ್ಮ. ಅದಕ್ಕೆ ನಾ ಹೇಳಲಿಲ್ಲವ ಈ ಮಾತನ್ನ. ಮತ್ತು ನಿಮ್ಗೆ ಅನ್ಸೈತೆ ಅಂದಿದ್ದಕ್ಕೆ ಅನ್ನಿವ ಮತ್ತು ಅದನ್ನ ಹುಯ್ಯಿ ಅಂತಂದು ನಿಮ್ಮ ನಾದಿ ಕುಟ್ಟ ನಿಂದ್ರಾಕ್ ಹೋಗ್ಬೇಡವ ನಾ ಅಂದೆ ಅಂತಂದು. ಅದಕ್ಕೆ ನೀ ಹೇಳಿದ ನಾ ಯಾಕೆ ತಪ್ಪು ತಿಳ್ಕೊಂತಿದ್ದೆ? ನೀ ಹಂಗದಿ ಅಂತ ನನಗೆ ಗೊತ್ತಿಲ್ಲನ. ನಮ್ಮ ನಾದ್ನೇನಕಿ ಶತ್ರು ಹಾಕಿ ನೀ ಏನಾರ ಹಂಗೆ ಹೇಳಿದ್ದಂದ್ರೆ ನಾನು ನಮ್ಮ ಮನೆಯವ್ರ ಮುಂದೆ ಯಾವಾಗ ಹೇಳ್ತಿದ್ದಿ ಸುದ್ದಿನ. ಹಂಗಾರೆ ಆ ಭಾಡೆ ಅವತ್ತ ಕುಡ್ದಾನ ಅಂದ್ರೆ ಅದಕ್ಕೆ ಇವ ಕುಡಿಯೋದ ಬಿಟ್ಟಿಲ್ಲ ಅಂತ ಅನಿಸ್ತೈತೆ ನನಗೆ. ನಾವು ಒಂದು ಇಲ್ಲಿರೋರು ಈಗ ಅದಕ್ಕೆ ಫೋನ್ಯಾಗ ಮಾತಾಡಕ್ಕೆ ಅವ್ನು ಕುಟ್ಟಾಗ ಅಲ್ಲಿ ಏನು ಮಾಡಿರ್ತಾನೆ ಬಿಟ್ಟಿರ್ತಾನೆ ಒಂದು ಗೊತ್ತಾಗೋದಿಲ್ಲ. ಹಂಗಾರೆ ಯಾವ ಚಟನು ಬಿಟ್ಟಿರಕ್ಕಿಲ್ಲ ಮಾಡಕ್ಕ. ಅದೇ ಹಳೆ ಚಟದಾಗ ಅದಾನ ಅನಿಸ್ತೈತೆ ಅವ್ನು. ಏನೋ ಅವ್ವ ಮಗ ನಾಟಕ ಮಾಡೇ ಐತಿಲ್ಲ ಲಗ್ನ ಮಾಡ್ಕೊಂಡಂಗೆ ಅನ್ಸಾಕತ್ತೈತೆ ನನಗೆ. ಹೌದವಾ. ಮತ್ತು ಇನ್ನೊಂದು ಹೇಳೋದೇನಂದ್ರೆ ಹುಡುಗಿ ಅವತ್ತು ಉಣ್ತಾ ಇಲ್ಲ ಗೊತ್ತಾಗಲಿಲ್ಲ ದಾನಮ್ಮ. ಉಣ್ತೇನಂತಂದು ಹೋತ್ವಾ ಒಳಗೆ 5 ನಿಮಿಷನೂ ಒಳಗೆ ಹೋಗಲಿಲ್ಲ. ಹೊರಗೆ ಬಂದಿದ್ದ ಉಂಡೇನಂತ. ಆಕಿಗೇನು ಕೂಳ ನೀರು ಕೊಡಾಕತ್ತಾರಿಲ್ಲ ನನಗೆ ಅದು ಅನುಮಾನನ ನೋಡಿ. ಇವಾಗ ಹುಡುಗಿ ಹೊಸದಾಗಿ ಲಗ್ನಕ್ಕೆ ಹೋಗೈತಿ ಆ ಮನ್ಯಾಗ ಅನ್ನಂಗೆ ಹರಸನ ಇರಲಿಲ್ಲ ಮಕದಾಗ ದಾನಮ್ಮ ಅವತ್ತು. ನಾವು ಮನಸ್ಸಿನಾಗ ಅಟ್ಟ ಅನ್ಕೊಂಡು ನಮ್ದರೆ ಏನವ ಅವತ್ತು ಶಾಸ್ತ್ರ ಮಾಡೋದಿತ್ತು ಮುಗಿಸಿ ಬರೋನು ಅಂತೇಳಿ ಬಂದ್ವಿ ನೋಡಾಟ. ಕರೆ ಏನೋ ಅಲ್ಲಿ ಸಮಸ್ಯೆನ ಐತಿ ಅನಿಸ್ತೈತೆ ನನಗೆ ನಿನ್ನ ಗಂಡಿ ಹೇಳ್ದಂಗೆ ದಾನಮ್ಮ. ಇಷ್ಟ ಆಗೈತೇನೆ ಇದು ಏನೋ ನಡೆದೈತೆ ಹಂಗಾರೆ. ಮದಕ್ಕ ಅವ್ವ ಮಗ ಏನೋ ನಾಟಕ ನಡೆಸ್ಯಾರ. ಹಂಗಾರೆ ಖಾಲಿ ಇದ್ರೆ ಹೋಗಿ ಬರ ನನಗೆ ಒಂದು ಹೆಜ್ಜೆ ಅಲ್ಲಿಗೆ. ಅಯ್ಯ ಅದಕ್ಕೇನಂತ
ಹೋಗಿ ಮಾತಾಡ್ಸಿ ಬರೋಣ ನಡಿ. ನಿನ್ನ ಮಗಳ ಸಮಸ್ಯೆ ಬಂದ್ರೇನು, ನನ್ನ ಮಗಳ ಸಮಸ್ಯೆ ಬಂದ್ರೇನು, ನಿನ್ನ ಮಗಳು ಬೇರೆ ಅಲ್ಲ, ನನ್ನ ಮಗಳು ಬೇರೆ ಅಲ್ಲ. ಹೋಗಿ ಮಾತಾಡ್ಸಿ ಬರೋಣ ನಡಿ. ಅದಕ್ಕೇನು ದಾಮದಕ್ಕ ಏ ಅಪ್ಸರ, ಏ ಅಪ್ಸರ. ಹಾಂ ಇವ ನಾನು ಒಟ್ಟು ಇಲ್ಲೇ ದನಮಕ್ಕರ ಮನೆ ಕಡೆ ಹೋಗಿ ಬರ್ತೀನಿ. ಮನೆ ಕಡೆ ಹುಷಾರು. ಹ್ಞೂ ಇವ ತಂಗಿ. ಮತ್ತು ಈಗ ತೆಗೆದಿವಲ್ಲ ಒಟ್ಟು ಸಾಮಾನು ಗಣಪತಿ ಮುಂದಿಡವು. ನಿನಗೆ ಎಷ್ಟು ಹಾಕತಿ ಅವನ ಆಟ ತೊಳೆಯ, ಉಳ್ದಿದ್ದು ಹಂಗೆ ಇಡು. ನಾ ಬಂದ ಮೇಲೆ ನಾನು ನೀನು ತೊಳ್ಯಾಕೆ ಬರ್ತೈತೆ. ಮತ್ತೆ ಮುಂಚೆ ಬಾಗಿಲ ಹಾಕೋ ನಾ ಹೋದ್ಮೇಲೆ ಮತ್ತೆ ತೊಳ್ಕೊತೀನಿ. ಹಿತ್ತಲ ಸೇರಿದ್ರೆ ಮುಂಚೆ ಬಾಗಿಲದಾಗ ಯಾರು ಹೊಕ್ಕಾರೆ, ಅದಕ್ಕೆ ಮುಂಚೆ ಬಾಗಿಲ ಹಾಕ್ಕೊಂಡು ಹಿತ್ತಲಾಗ ಒಂದು ತೊಳಿ. ನಿನಗೆ ನೀಗ್ದಾಟ ಮಾಡಿ ಉಳ್ದಿದ್ದು ಹಂಗೆ ಇಟ್ಟಿರು, ನಾ ಬಂದು ಮಾಡ್ತೀನಿ. ಮೊಬೈಲ್ ತೀರ್ಕೋತ ಕುಂದ್ರಬೇಡ. ಮತ್ತೆ ನಾ ಇಲ್ಲ ಅಂತಂದು ಹೇಳಿ ಮಹೇಶ ಬರೋ ಹೊತ್ತಾಗೈತಿ, ಅವ್ನು ಗುಣ್ಣ ಕೊಡ್ಬೇಕು. ಆತು ಹೇಳ್ಬೆ, ನಾ ತೊಳೆದಿರ್ತೀನಿ. ಮಹೇಶ ಬಂದ್ರೆ ಊಟಕ್ಕೆ ಹಚ್ಕೊಡ್ತೀನಿ. ಆತು, ಆರಾಮ ಹೋಗಿ ಆರಾಮ ಬಾನಿ. ಆತ ನಡೀದಾನಮ್ಮ. ಹುಷಾರು ಮನೆ ಕಡೆ. ಏದಾನಮ್ಮ ಏನಾಗತ್ತೆ? ಅಲ್ಲ ಅದಾನಮ್ಮ ಮಗಳು ನೋಡಕ್ ಹೊಂಟೇನೆ ಅಂತೀವಿ. ಒಂದಿಟ್ಟು ಏನು ತಿನ್ನಾಕ ಕೈಯಾಗ ಹಿಡ್ಕೊಂಡು ಮರದಂಗೆ ಹಂಗ ಬಂದಿಯಲ್ಲ ನೀನು. ಏನದ್ಯಾ? ಅಯ್ಯೋ ಅದಕ್ಕ ಟೆನ್ಷನ್ ಮರ್ತ ಹೋತವ. ಏನು ಮಾಡೋದ ಈಗ? ಮತ್ತಿನ್ನೇನು ಅರ್ಧ ದಾರಿ ಬಂದ ಬಿಟ್ಟೀವಿ. ಈಗೇನು ಹೊಳ್ಳಿ ಹೋಗಿ ತರಕತ್ತೀನ? ನಡಿ ನಡಿ. ಇನ್ನೊಂದ್ಸಲಿ ಹೋಗೋ ಮುಂದೆ ಏನಾರು ತಿನ್ನಾಕ ಕೊಟ್ಟು ಕೈಯಾಗ ಹಿಡ್ಕೊಂಡು ಹೋಗು. ಮಕ್ಳಿಗೆ ಆಸೆ ಇರ್ತೈತಿ ತವ್ರ ಮನೆಯಿಂದ ಯಾರು ಬಂದ್ರೆ ಏನಾರು ತಿನ್ನಾಕ ತಂದ್ರನು ಅಂತಂದು. ಅದಕ್ಕೆ ಹೋಗೋ ಮುಂದೆ ಒಂದಿಟ್ಟು ಏನಾರು ಕೈಯಾಗ ಹಿಡ್ಕೊಂಡು ಹೋಗ್ಬೇಕು. ಮನ್ಯಾಗ ಏನು ಮಾಡಿದ್ದಿರ್ಲಿಲ್ಲನ, ಅದನ್ನಾರು ಒಂದಿಟ್ಟು ಡಬ್ಬಿಗೆ ಹಾಕೊಂಡು ಹೋಗ್ಬೇಕಿಲ್ಲ. ಅಯ್ಯಮ್ಮ ಅದಕ್ಕ ನಾನು ಇವ್ರು ಹಂಗೆ ಹೇಳಿದ ಟೆನ್ಷನ್ಯಾಗ ಅದೇ ವಿಚಾರ ಮಾಡ್ಕೊಂಡು ಏನು ಕೈಕಾಲ ಹೊಡೆದಂಗೆ ಆತ್ವ. ಪಾಪ ಏನು ಅನ್ಕೋತೈತೆ ಏನೋ ನೋಡು. ಅಲ್ಲ ಮನ್ಯಾಗಿದ್ದು ಬಿಡು, ಚಕ್ಲಿ ಮಾಡಿದ್ದೆ, ಕರ್ಚಿಕಾಯಿ ಮಾಡಿದ್ದೆ. ಮೊನ್ನೆ ಸಂಪ ಶುಕ್ರವಾರ ಮುಗಿಸಿದ್ನಲ್ಲ ಅವತ್ತು ತಂದಿದ್ರೆ ಹಾಕಿತ್ತು ನೋಡು ಮದಕ್ಕ. ಅಲ್ಲ ಈಗ ಹೇಳಾಗತ್ತಲ್ಲ ನಿಮ್ಮ ಮನ್ಯಾಗ ಇದ್ದಂಗಾರ ಒಟ್ಟು ಹೇಳ್ಬೇಕಿಲ್ಲವಾ? ಇರ್ಲಿ ಬಾ, ಮತ್ತೇನು ಮಾಡೋದು. ಇನ್ನೊಂದ್ಸಲ ಅವ್ರ ಅಪ್ಪನ ಕೈಯಾಗ ಕೊಟ್ಟು ಕಳಿಸ್ತೇನೆ, ಹೋಗಿ ಕೊಟ್ಟು ಬರ್ತಾನಿಲ್ಲ. ವೀರೇಶನ್ ಕೈಯಾಗಾರ ಕೊಟ್ಟು ಕಳಿಸಿದ್ರಾತು ಬಾ. ಆತು ಬಿಡಿ ಇರ್ಲಿ. ಆದ್ರೆ ಇನ್ನೊಂದ್ಸಲಿಗೆ ಮಕ್ಕಳ ಮನೆಗೆ ಹೋಗೋ ಮುಂದೆ ಬರೇ ಕೈಲಿ ಹೋಗಬಾರ್ದು ದನಮ್ಮ. ಏನಾರು ಒಂದಿಟ್ಟು ತಗೊಂಡು ಹೋಗ್ಬೇಕು. ಇದ್ದೋರಾಗಿದ್ರೇನು ಬೇಲೂರಾಗಿದ್ರೇನು ಹೋಗೋ ಪದ್ಧತಿ ಇರ್ತೈತೆ ಅದು. ಆತು ಬರೇವಾ, ಟೆನ್ಷನ್ನೇ ಮರ್ತಿ. ಸಂಜಿನಾಗ ವೀರೇಶನ್ ಕೈಯಾಗ ಕೊಟ್ಟು ಕಳಿಸ್ತೀನಿ ಬಾ. ನಡಿ. ಅದಕ್ಕೆ ಮುಂಚೆ ಇದ ಮನ್ಯಾಗ ಇದ್ರು ಅವಾಗ ಇಲ್ಲಿ ಮಂದಿ ಓಡಾಡ್ತಿತ್ತು, ಇಲ್ಲಿ ಏನಾಗಿದ್ರು ಗೊತ್ತಾಕಿತ್ತು. ಇವಾಗ ಈಗ ಹೋಗಿ ಆ ಕಡೆ ಸಂಧ್ಯಾಗ ಅದಾರ, ಏನು ಗೊತ್ತಾಗೋದಿಲ್ಲ ಅವ್ರ ಮನ್ಯಾಗಿಂದ. ಹೌದವಾ, ಭಾಳ ಒಳಗೆ ಆಗ್ಬಿಡ್ತದೆ ಈಗ ಮನಿ. ಬಾ ಬಾ. ಲಕ್ಷ್ಮಿ, ಲಕ್ಷ್ಮಿ. ಇದು ದಾನ ಒಂದನಿ ಅಲ್ಲ, ಈ ಹಡಬಿಟ್ಟು ಈಗ ಯಾಕೆ ಬಂದ್ಲು? ಮಗಳು ನೋಡಕ್ ಬಂದಾಳನ. ಬರ್ಲಿ ಬರ್ಲಿ, ಎಂತ ಅವಮಾನ ಮಾಡ್ತಾನೆ ನೋಡಿಕಿ. ಈಗ ಕುಂದೂರು ಅಂತಾನೆ ಹೇಳೋದಿಲ್ಲಿಕ್ಕಿಗೆ, ಹಂಗೆ ಮಾಡ್ತೀನಿ ಈಕಿಗೆ. ಬರ್ಲಿ ಬರ್ಲಿ. ಸಣ್ಣವರ ಏನ್ವಾ? ಲಕ್ಷ್ಮಿ ಅಲ್ಲದಾಳ್ರಿ. ನನಗೇನು ಗೊತ್ತು? ಸಣ್ಣವ್ರು ಏನು ಮಾತಾಡತ್ತೀರಿ? ಅಲ್ಲ ನಿಮ್ಮ ಮನೆಯಾಗ ಇರ್ತಾಳೆ ಅಂದ್ಮೇಲೆ ನನಗೇನು ಗೊತ್ತು ಅಂತೀರಲ್ಲ. ಸೊಸೆಯಲ್ಲಿ ಇರ್ತಾಳೆ ಅನ್ನೋದು ಗೊತ್ತಿರೋದಲ್ಲ. ಹ್ಞೂನವ, ನಿನ್ನ ಮಗಳು ಪೋಣಿಸ್ ಕೊಳ್ಳ ಕಟ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಕೇಳೋರು ಹೇಳಕ್ಕೆ ಬೇಕಲ್ಲ, ಇಲ್ಲೇ ಅದಾಳ ಅಂತಂದು. ನನಗೇನು ಗೊತ್ತು ಎಲ್ಲೇ ಅದಾಳ ಅಂತಂದು? ಸುಮ್ಮನೆ ಅಲ್ಲ ಚಂದ್ಬಸಕ್ಕ, ಮನ್ಯಾಗ ಇರ್ತಾಳೆ ಎಲ್ಲಿರ್ತಾಳೆ ಅನ್ನೋದು ಗೊತ್ತಿಲ್ಲ ಅಂದ್ರೆ ಹೆಂಗೆ? ಕರೆದರ ಕರಿ, ಇಲ್ಲೇ ಎಲ್ಲರೂ ಕುಂತಿರ್ತಾಳೆ. ಯವ್ವ ಎಲ್ಲಿ ಕೂತಿರ್ತಾಳೆ ಏನು? ಮನ್ಯಾಗಿದ್ದು ಒಂದು ಬಾಳೆ ಇಲ್ಲ, ಒಂದು ಬದುಕಿಲ್ಲ, ಮೊಬೈಲ್ ತೀಡ್ಕೋತ ಕೂತಿರ್ತಾಳೆ. ಯಾವ ಮೂಲ್ಯಾಗ ಹೋಗಿ ಕುಂತಾಳೆ ಯಾರಿಗೆ ಗೊತ್ತು? ಉಣ್ಣೋದು ಗಂಡನ ಕುಟ ಮಕ್ಕೊಳ್ಳೋದು, ಮತ್ತೆ ಮೊಬೈಲ್ ತೀಡೋದು, ಉಣ್ಣೋದು ಗಂಡನ ಕುಟ ಮಕ್ಕೊಳ್ಳೋದು, ಮೊಬೈಲ್ ತೀಡೋದು. ಇದು ನಂದು ಬಿಟ್ಟು ಬೇರೆ ಬಾಳೆ ಇಲ್ಲ, ಬದುಕಿಲ್ಲ. ಏನು ಕಲ್ಸಾಳಿಕಿ ಮಗಳು? ಏನೇನು ಕಲ್ಸಿಲ್ಲ. ವಾದ ಮಾಡೋದೊಂದು ಕಲ್ಸಾಳು, ಮಾತಾಡೋದೊಂದು ಅಟ್ಟು ಕಲ್ಸಾಳು ನೋಡಿ ಮಾದೇವಿ ಆಕಿ ಅಟ್ಟ, ಇನ್ನೇನೇನು ಇಲ್ಲ. ಎಲ್ಲಿ ಮೊಬೈಲ್ ತೀಡ್ಕೊತ ಕೂತಾಳೆ ಯಾರಿಗೆ ಗೊತ್ತು? ನೋಡಿ ಹೋಗ್ರಿ, ನೀವು ಹುಡುಕೋರಿ. ನಮಗೂ ಕೆಲಸ ಅದಾವ. ನಿಮ್ಮ ಮಗಳನ್ನ ಪೋಣಿಸ್ ಕೊಳ್ಳ ಕಟ್ಕೊಂಡು ನೋಡ್ಕೊಂಡು ಕುಂದ್ರೋದು ಒಂದ ಕೆಲಸ ಅಲ್ಲ. ನಮಗೂ ಬಾಳೆ ಐತಿ, ಬದುಕೈತಿ. ನೀವು ಬಂದಾಗ ನಿನ್ನ ಮಗಳು ಎಲ್ಲದಾಳ, ಏನು ಮಾಡತ್ತಾಳ ವರದಿ ಮುಡ್ಸಕ್ಕೆ ಆಗುದಿಲ್ಲ ನಮಗೆ. ಹೌದಾನಮ್ಮ, ಏನು ಬಾಯ ಈ ಚನ್ನಬಸಕ್ಕಂದು ನೀವು ಬಂದಿದ್ದಕ್ಕೆ ಹೆಚ್ಚು ಮಾತಾಡತ್ತಾಳ ಅಂತ ಅನ್ಸಾತೈತೆ ನನಗೆ. ಇವ ನಡಿಯವ, ಅಲ್ಲೇ ಎಲ್ಲರೂ ಇದ್ದಾಳೆ ಹುಡುಕೊಂಡು. ಲಕ್ಷ್ಮಿ, ಲಕ್ಷ್ಮಿ ಹಿತ್ತಲಾಗ ಎಲ್ಲರದಾಳ ನೋಡ, ನಡಿಯ. ಲಕ್ಷ್ಮಿ, ಏ ಲಕ್ಷ್ಮಮ್ಮ, ಲಕ್ಷ್ಮಿ. ಹೆಂಗೆ ಮಾತಾಡದೆ ನೋಡಿ, ಮಾತಾಡಕ್ಕೆ ಬಾಯಿಲ್ಲ ಹಡಬಿಟ್ಟಿ. ಅವ್ರ ಮನೆಗೆ ಹೋದಾಗ ಅವ್ವ ಮಗಳು ತುಟಿಗೆ ಹಾಂದದಂಗೆ ಬಾಯಿ ಬಲ್ಲಂಗ ಮಾತಾಡಿದ್ರು. ಮಾತಾಡ್ರಿ ಹಡಬಿಟ್ಟಾರ, ಮಾತಾಡ್ರಿ. ಈಗ ನನ್ನ ಕೈಯಾಗ ಸಿಗಾಕೊಂಡಿರಿ, ಅದು ನನ್ನ ಮನ್ಯಾಗ ಬಂದು ಮಾಡ್ತೀನಿ ನಿಮಗೆ. ಲಕ್ಷ್ಮಿ, ಏ ಲಕ್ಷ್ಮವ್ವ, ಏ ಲಕ್ಷ್ಮಿ. ಇಲ್ಲ ಅದಾಳಲ್ಲ ಅದನಮ್ಮ. ಇಲ್ಲಾಕಿ ಒಂದು ಸುಮ್ಮನೆ ಕೂತಿದ್ದಿತ್ತ ಅದಕ್ಕೆ ಯಾರ ಜೊತೆಗೆ ಮಾತಾಡೋರಿಲ್ಲ ಅಂದು ಕುಂತಿದ್ದಾಳ. ಈಗ ನೋಡಿದಿಲ್ಲ ನಿಮ್ಮ ನಾಪಿ, ನಾವೊಂದು ಮಾತಾಡಿದ್ರೆ ತಾವೊಂದು ಮಾತಾಡ್ತಿ. ಅದೇನು ಮಾತಾಡ್ತೋ ಅದಕ್ಕೆ ತಿಳಿಬೇಕು. ನನಗಂತೂ ಏನೇನು ತಿಳಿಲ್ಲ. ಅಲ್ಲ ನಾ ಕೇಳಿದ್ದೇನು ಆಕಿ ಹೇಳಿದ್ದೇನ ದಾನಮ್ಮ? ಆ ನಮ್ಮನಿ ಮಾತಾಡಿದ್ರೆ ಈ ಹುಡುಗಿಯರು ಹೆಂಗೆ ಮಾತಾಡ್ತೈತೆ ಆಕಿ ಕುಟ್ಟಾಗ, ಅದಕ್ಕೆ ಸುಮ್ಮ ಬಂದು ಕೂತಿದ್ದಿತ್ತಿಲ್ಲಿ. ಅದು ಕರಿ ಬಿಡು, ಇಂಥ ಕಸಬರ್ಗಿ ಕೈಯಾಗ ನನ್ನ ಮಗಳು ಬಾಳಕತ್ತೈತೆ ಅಂದ್ರೆ ಮತ್ತೆ ಅದು ಹೆಚ್ಚಿನ ವಿಚಾರನ ಕರಿಯಮ್ಮದಕ್ಕ. ಯಾಕ ಪಾಪ ಸಣ್ಣಗ ಮಾರಿ ಮಾಡ್ಕೊಂಡು ಕೂತೈತಿ. ಲಕ್ಷ್ಮಿ, ಲಕ್ಷ್ಮಿ, ಏ ಲಕ್ಷ್ಮಿ.
ದೊಡ್ಡವ ಯವ್ವ ಈಗ ಬಂದ್ರೆ ಬರ್ರಿ ಕುಂದ್ರ ಬರ್ರಿ. ಹೌದು ಕುಂದ್ರದ ಹಂಗಿರ್ಲಿ, ನೀ ಯಾಕೆ ಇಲ್ಲಿ ಬಂದು ಕುಂತಿ? ಯಾಕ ಮನಿ ಒಳಗೆ ಜಾಗ ಇಲ್ಲ ನಿನ್ನ ಕುಂದ್ರಾಕ? ಏನಕ್ಕೆ ಬಿಲಾಲಿ ಬಿತ್ರಿ ಒಳಗೆ ಕುಂದ್ರಬೇಡ ನಾಳೆ ನಿನಗೆ? ಹಂಗೇನಿಲ್ವೇ, ಮನ್ಯಾಗ ನೋಡಾಕ ಟಿವಿನೂ ಒಂದಿಲ್ಲ, ನನ್ನ ಮೊಬೈಲನ್ನು ಯಾಕೆ ತೊಗೊಂಡು ನೋಡಾಕಂತ್ಲ, ಅದಕ್ಕೆ ಖಾಲಿ ಕುಂತಿದ್ದೆ, ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ, ಅದಕ್ಕೆ ಸುಮ್ಮನೆ ಬಂದು ಇಲ್ಲಿ ಕುಂತೇವ. ಬರದನಮ್ಮ, ಏನು ನಿಮ್ಮ ನಾನು ಒಳಗೆ ಹೋಗಿ ಕುಂತ್ರೆ ಚಂದ ಮಾತಾಡೋದು ಹತ್ರಾಗೈತಿ. ಇಲ್ಲೇ ಕುಂತು ನಿನ್ನ ಮಗಳು ಕೊಟ್ಟಾಗ ಎರಡು ಮಾತಾಡಿ ಹೋಗೋಣ. ಅದು ಬರಾಬರಿ ಬಿಡು, ಆ ಕಸಬರಿಗೆ ಎಲ್ಲಿದ್ರೆ ಮಾತಾಡಕ್ಕೂ ಆಗೋದಲ್ಲ. ಇಲ್ಲೇ ಕುಂದ್ರ ಅದಕ್ಕೆ ಯವ್ವ ನಡೀರಿ ಒಳಗೆ ಹೋಗೋಣ. ಇವ ಬೇಡ ಇವ, ನಿಮ್ಮ ಅತ್ತಿ ಮಾತು ಎಲ್ಲಿ ಕೇಳಕ್ಕೆ ಹೋಗೋನು? ಇಲ್ಲೇ ಕುಂದ್ರು, ನೀನು ನೋಡಿ ಮಾತಾಡ್ಸೋದ್ರಾತಂತ ಬಂದಿದ್ವಿ. ಇವತ್ತಿನಾಕ ಏನೂ ತರಲಿಲ್ಲ, ಏನು ಅನ್ಕೋಬೇಡ. ಸಂಜಿನಾಗ ವೀರೇಶನ್ ಕೈಯಾಗ ಕೊಟ್ಟು ಕಳಿಸ್ತೀನಿ. ಇರ್ಲಿ ಬಿಡವೆ, ನೀ ತಿನ್ನಾಕ ತಂದ್ರೆ ಅಷ್ಟ ಪ್ರೀತಿನ, ಇಲ್ಲಾಂದ್ರೆ ಇಲ್ಲನ. ನೀನು ನೋಡಾಕ್ ಬಂದಿಯಲ್ಲ ಅದ ಖುಷಿ ನನಗೆ. ಕುಂದ್ರ ದೊಡ್ಡವ ಕುಂದ್ರ ಬೇವ. ಲಕ್ಷ್ಮಿ ಊಟ ಮಾಡಿಯೇನ? ಮಾಡಿಲ್ಲ ಅಂದ್ರೆ ಅತ್ತೆ ಬಿಟ್ಟು ಜಗಳ ಮಾಡ್ತಾಳೆ ಏನು? ಹಾಂ ಹಾಂ ಯವ್ವ, ನಾಷ್ಟ ಊಟ ಎಲ್ಲ ಆಗೈತಿ ಬೇ. ಮತ್ತೆ ಯಾಕಿಲ್ಲಿ ಹಿಂಗೆ ಸೊಪ್ಪಗೆ ಬಂದು ಕುಂತಿ? ಅದೇ ಹೇಳಿದ್ನಲ್ಲ ದೊಡ್ಡವ, ಒಳಗೆ ಬ್ಯಾಸರಾಗತ್ತಿತ್ತು ಅಂತೇಳಿ ಇಲ್ಲಿ ಬಂದು ಕುತ್ಕೊಂಡೆ. ಅಲ್ಲ ಲಕ್ಷ್ಮಿ, ನಾಷ್ಟ ಮಾಡೀನಿ ಊಟ ಮಾಡೀನಿ ಅಂತೀರಿ, ಮತ್ತೆ ಯಾಕೆ ಮಾರಿ ಹಂಗೆ ಸುಸ್ತಾದ್ರಂಗೆ ಕಾಣಕತ್ತೈತಿ? ಕಣ್ಣು ಯಾಕೆ ಕೆಂಪಗಾಗ್ಯಾವ? ಅದು ದೊಡ್ಡವ, ಕೆಲಸ ಒಂದು ಭಾಳ ಆಕ್ಕವ ಮನ್ಯಾಗ, ರಾತ್ರಿ ಒಂದು ಚಂದಾಗಿ ನಿದ್ದಿರೋದಿಲ್ಲ, ಅದಕ್ಕೆ ಲೇಟಾಗಿ ಮುಕ್ಕೊಳ್ಳೋದು, ಹಂಗಾಗಿ ಕಣ್ಣು ಕೆಂಪಾಗಿರ್ಬೇಕು. ಅಂದ್ರೆ ಗಂಡ ಹೆಂಡತಿ ಹೊಂದಾಣಿಕೆ ಐತಿ? ಹಾಂ ಐತಿ ದೊಡ್ಡವ, ಹೊಂದಾಣಿಕೆ ಐತಿ, ಅದೆಲ್ಲ ಏನಿಲ್ಲ. ಯಾಕೆ ಇದನ್ನೆಲ್ಲ ಕೇಳಾಕತ್ತೀರಿ? ಏನಿಲ್ವಾ, ನಿಮ್ಮ ಅಪ್ಪಗೆ ನೀ ಇಲ್ಲ ಆರಾಮಿಲ್ಲ ಅನ್ನೋದೇನೋ ಸಂಶಯ ಅಂತ ನಿನ್ನ ಗಂಡ ಏನೋ ಕುಡ್ದಿದ್ನಂತ ನಿಮ್ಮ ಅಪ್ಪ ಅಂದಾಗ, ಅದಕ್ಕೆ ನೋಡಲ್ಲಿ ಏನು ಬರಬರಿ ಐತೆ ಇಲ್ಲ ನೋಡ್ಕೊಂಡು ಬರ್ರಿ ಅಂತ ಹೇಳಿ ಕಳಿಸಿದ. ನಿನಗೆಲ್ಲ ಬರಬರಿ ಐತಿಲ್ಲ ಲಕ್ಷ್ಮ? ಏನಾರ ಕಿಟ್ಕಿಟ್ಟಿ ಕೊಡಾತಾಳನ? ಮತ್ತೆ ಅವ ದಿನ ಕುಡಿದು ಬರ್ತಾನೆ ಹಂಗೆ? ಏನು ಹೇಳಿದೆವ ಹಿಂಗೆ ಕೇಳಿದ್ರೆ? ಈಗ ಇರೋದು ಏನಾರ ಹೇಳಿದ್ರೆ ಇವನು ಬಿಡಿಸಿ ನಾನು ಕರ್ಕೊಂಡು ಹೋಗ್ಕೊಂಡು ನಮ್ಮವ್ವ ಇವನು ಗಂಡನ ಬಿಟ್ಟಾಳಂತ ಅನಿಸ್ಕೊಳ್ಳೋದಕ್ಕಿನ್ನ ಇಲ್ಲೇ ಐತೆ ಸಾಯೋದ ಮೇಲೆ. ಏನಂತ ಹೇಳಿ ಲಕ್ಷ್ಮಿ ನಿನ್ನ ಕೇಳಾಕತ್ತೀನಿ, ಇದೇನಾ ಮಾದಕ ನಾವೊಂದು ಕೇಳಿದ್ರಿ, ಇದು ಹುಡುಗಿ ಏನಾರ ಒಂದು ವಿಚಾರ ಮಾಡ್ತಿರ್ತೈತಲ್ಲ? ಏಯ್ ಹಾಗೇನಿಲ್ಲವ, ಅದು ಅವತ್ತು ಏನ ಪಾರ್ಟಿಗೆ ಹೋಗಿದ್ನಂತ ಮಾವ, ಅದಕ್ಕೆ ಅವತ್ತಷ್ಟ ಕುಡ್ತಿದ್ದ ಯವ, ಹಂಗೇನು ದಿನ ಕುಡಿಯಂಗಿಲ್ಲ. ಹಾಕ್ತೆಲ್ಲ ನನ್ನ ಚಲನ ನೋಡ್ಕೊತಾಳೆ, ನಾ ಇಲ್ಲಿ ಆರಾಮದೇನಿ, ಸುಳ್ಳ ನೀವ ಏನಾರ ಟೆನ್ಷನ್ ಮಾಡ್ಕೊಳಕತ್ತೀರಿ ಅಷ್ಟೇ. ನೋಡ್ ಲಕ್ಷ್ಮಿ, ಏನಾರ ಸಮಸ್ಯೆ ಇದ್ರೆ ಮನಸ್ಸು ಬಿಚ್ಚಿ ಹೇಳ್ಕೊಂಡು ಬಿಡು. ಹಿಂಗಾಕತಿ ಹಂಗಾಕತಿ ಅಂತೇಳಿ 12 ವಿಚಾರ ಮಾಡಿಕೊಂಡು ನಾಳೆ ಜಲಮಕ್ಕೆ ದೋಕಾಗೋವರೆಗೂ ತಂದು ಇಟ್ಕೋಬೇಡ. ಹಾಂ, ಜೀವ ಬದುಕಿದ್ರೆ ಎಲ್ಲರ ಬದುಕಬಹುದು, ನಾಳೆ ಜಲಮನ ಹೋದ್ರೆ ಬದುಕಕ್ಕಾಗೋದಿಲ್ಲ, ಜೀವನಾನು ಇರೋದಿಲ್ಲ. ನೋಡು, ಒಂದಿಟ್ಟು ಹೆತ್ತೋರ ಸಂಕಟನೂ ಅರ್ಥ ಮಾಡ್ಕೊ. ಏನಾರ ಸಮಸ್ಯೆ ಇದ್ರೆ ಹೇಳ್ತವ. ಹಂಗೇನಿಲ್ಲ ಮದುದಡುವ, ಆರಾಮದೇನಿ. ಹಂಗೇನಾರ ಇದ್ರೆ ಅಪ್ಪಾಜಿಗೆ ಅವಾಗ ಹೇಳ್ತೀನಿ ನಾ, ಹಂಗೇನಿಲ್ಲ. ಸುಮ್ಮನೆ ನೀವ ಏನೋ ಟೆನ್ಷನ್ ಮಾಡ್ಕೊಳತ್ತೀರಿ. ಬರ್ರಿ ಚಾ ಮಾಡ್ತೀನಿ, ಚಾ ಕುಡಿವಂತ್ರಿ. ಸುಮ್ಮನೆ ಒಣ ಟೆನ್ಷನ್ ಮಾಡ್ಕೊಂಡಿರುವ ನೀವು. ಅಲ್ಲ ಲಕ್ಷ್ಮಿ, ನಾವು ಏನು ಕೇಳ್ತೀನಿ ಎದ್ದ ನಿಂತಾನ? ಅಯ್ಯವ್ವ ಏನಿಲ್ಲ, ನಾ ಆರಾಮದೇನಿ. ಬರ್ರಿ ಒಳಗೆ ಬರ್ರಿ, ಚಾ ಮಾಡ್ತೀನಿ, ಚಾ ಕುಡಿವಂತ್ರಿ, ಒಳಗೆ ಮಾತಾಡೋಣ ಬರ್ರಿ. ಇದೇ ನಮ್ಮದಕ್ಕ ನಾವು ಕೇಳಾಕತ್ತೀವಿ, ಇದೇನು ಮಾತಾಡ್ದಂಗೆ ಎದ್ದ ಗೊತ್ತಲ್ಲ ಹುಡುಗಿ, ಈಗ ಅಂದಂಗೆ ಆರಾಮ ಅದಾಳನ? ಸುಮ್ಮನೆ ನಾವು ಒಣ ಟೆನ್ಷನ್ ಮಾಡ್ಕೊಂಡಿವೆ ನಮ್ಮದಕ್ಕ. ದಾನಮ್ಮ, ಖರೆ ನಿನ್ನ ಮಗಳಿಲ್ಲ ಆರಾಮಿಲ್ಲ, ಆರಾಮಿರೋ ಹಂಗೆ ನಾಟಕ ಮಾಡತ್ತಾಳ. ಆಕೆ ಕಣ್ಣಾಗ ನೀರು ತುಂಬಿದ್ದು ನೋಡ್ದೇನ ನೀನು? ಹಾಂ, ಇನ್ನು ಕೆಳದು ಗೊತ್ತಾಗ್ಬಿಡದಂತ ನಂಗೆ ಬರಗ್ಗನೆ ಎದ್ದು ಹೋಗ್ಯಾಳಕಿ. ಇಲ್ಲೇನೋ ಬರಾಬರಿನ ಇಲ್ಲ ಅನ್ಸಾಕತ್ತೈತೆ ನನಗೆ. ನಾವು ಹಿಂಗೆಲ್ಲ ಕೇಳಿದ್ರೆ ಆಕೆ ಬಾಯಿ ಬಿಡೋದಿಲ್ಲ, ನಾವ ಪತ್ತೆ ಹಚ್ಚಬೇಕಿದನ ದಾನಮ್ಮ. ಅದಕ್ಕ ನನಗೂ ಹಂಗೆ ಅನ್ಸಾತೈತಿ. ಸಮಸ್ಯೆ ಐತಿ ದಾನಮ್ಮ, ನಾವು ಇಲ್ಲೇನು ಮಾತಾಡೋದು ಬೇಡ, ನಡಿ ಒಳಗೆ ಹೋಗೋಣ. ಈಗ ಒಳಗೆ ಹೋದ್ಮ್ಯಾಗ ನೀವು ನೀ ಸಿಕ್ಕಂಗೆ ನಾಯಿ ಒದರ್ದಂಗೆ ಒದರ್ತಾಳೆ. ನೀವು ಒಟ್ಟ ತುಟಿ ಪಿಟ್ಟಕ್ಕೆ ಅನ್ನಕ್ಕೆ ಹೋಗ್ಬೇಡ. ಈಗ ಏನಂದ್ರು ನೀನು ಹಲ್ಲಾಗಿ ಹಿಡಿತಾಳಕ್ಕಿ. ಇದನ್ನು ಮಾತಾಡ್ದಂಗೆ ಹಂಗೆ ಬಗೆಹರಿಸೋದೈತಿ. ಈಗ ಆಯ್ತು ಹೋಯ್ತಂದು ಅವ್ರ ಕುಟ್ಟ ಜಗಳಕ್ಕೆ ನಿಂತಾರೆ, ನೀವೊಂದನ್ನು ನಾವೊಂದು ನಟ ಸಮಸ್ಯೆ ಬಗೆಹರಿಯೋಂಗಿಲ್ಲ. ನೀ ಸುಮ್ಮನಿರು, ಈಗ ಅಟ್ಟ 2 ಮಾತಾಡು. ಆಕೆ ಏನಂತಾಳ ಅನ್ನಿಸ್ಕೋ, ಏನೊಂದು ಕಪ್ ಚಾ ಕೊಟ್ರೆ ಕುಡಿಯೋನು, ಇಲ್ಲಾಂದ್ರೆ ಹೋಗೋನು. ಇದಕ್ಕೇನಾರ ಸಮಸ್ಯೆಗೆ ಪರಿಹಾರ ಹುಡ್ಕೋನು. ನಾ ಹೇಳ್ತೇನೆ ನಮ್ಮ ಮನೆಯವ್ರಿಗೆ, ಇದು ಏನೋ ಇಕ್ಕಿ ಜಲಮಕ್ಕೆ ದೋಕಾಗೋಂಗೆ ಐತಿ ದಾನಮ್ಮ. ನನ್ನ ಮನಸ್ಸು ಹೇಳಾಕತ್ತೈತಿ. ನಡಿ ಹೋಗೋಣ, ನಡಿ. ಮುಂದೆ ಏನಾಕತಿ ನೋಡೋಣ, ಇಲ್ಲಿ ಮಾತ್ರ ಮಾತಾಡೋದು ಬೇಡ, ನಮ್ಮ ಮನೆಗೆ ಹೋಗಿ ಮಾತಾಡೋಣ. ಆಯ್ತು ಮಾದಕ್ಕ, ಹಂಗೆ ನಾನು ಇನ್ನೊಂದು ಅನ್ಕೊಂಬಂದೇನಿ, ಅಲ್ಲಿ ದ್ಯಾಮಿಯರ್ ಮನೆಗೆ ಹೋಗೋ ಮುಂದೆ. ಯಾಕಂದ್ರೆ ಈ ಮನೆಗೆ ಹತ್ತಿರ ಇರೋ ಮನೆ ಅಂದ್ರೆ ದ್ಯಾಮಿಯರ್ ಮನೆ ಒಂದೇ. ಆಕೆಗೆ ಒಂದಿಟ್ಟು ಹೇಳಿ ಹೋಗೋದೈತಿ, ಅಲ್ಲೇ ಹೇಳ್ತೀನಿ ಬಾ, ಈಗ ಹೋಗೋಣ. ನಡಿ. ಇದೇ ಎಪಿಸೋಡು ನೆಕ್ಸ್ಟ್ ಎಪಿಸೋಡ್ಗೂ ಕಂಟಿನ್ಯೂ ಆಕತಿ.
ಈ ಎಪಿಸೋಡನ್ನು ಇಲ್ಲಿಗೆ ಮುಗಿಸಾಗುತ್ತೀನಿ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ, ಬೆಲ್ಲೈಕನನ್ನು ಒತ್ತಿರಿ, ಆಲ್ ಅಂತ ಒತ್ತಿರಿ. ವಿಡಿಯೋ ಹೆಂಗಿತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಹೋಗಿ ಬರ್ರಿ, ನಾನು ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.